ನಮ್ಮ ಹಿರಿಯ ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಗುರುವೈಕ್ಯ ಭೈರವೈಕ್ಯ ಮಂದಿರದ ಉದ್ಘಾಟನೆಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಅವರು ನಮ್ಮ ಪ್ರಧಾನಿ, ಅದರಿಂದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಿನ್ನೆ ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಫೋನ್ ಮುಖಾಂತರ ಮಾತಾಡಿದ್ದೇನೆ. ಅವರು ಬರೀ ಕೇಳಿದ್ರು ಬಂದಿದ್ದೀನಿ, ಎಲ್ಲ ವೀಕ್ಷಣೆಯನ್ನು ಮಾಡಿದ್ದೀನಿ. ಒಳ್ಳೆ ರೀತಿ ತಯಾರಿ ಆಗ್ತಾ ಇದೆ. ಒಳ್ಳೆ ಆದಿಚುಂಚನಗಿರಿ ಮಠದ ಒಂದು ಸ್ತಂಭಗಳು ಹೇಗಿದೆ ಆ ಥರದ ಒಂದು ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಮಂಟಪವನ್ನು ವೇದಿಕೆ ಮೇಲೆ ಮಾಡಿದ್ದಾರೆ. ಸಾವಿರಾರು ಜನ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆನೂ ಕೂಡ ಆಗಿದೆ, LED ವ್ಯವಸ್ಥೆ ಆಗಿದೆ. ನರೇಂದ್ರ ಮೋದಿಯವರು ಈ ಮಠದ ಬಗ್ಗೆ ಬಹಳ ಪ್ರೀತಿ ಇರ್ತಕ್ಕಂಥವ್ರು. ಹಿಂದೆನೂ ಕೂಡ ಮಠದ ಎಲ್ಲ ಕಾರ್ಯಕ್ರಮಕ್ಕೂ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತಯಾರಿಯನ್ನು ನೋಡೋದು, ತಯಾರಿಯಲ್ಲಿ ಏನೇನು ವ್ಯವಸ್ಥೆಗಳಾಗಿದೆ ಎಲ್ಲವನ್ನ ಪರಮ ಪೂಜ್ಯ ಸ್ವಾಮೀಜಿಯವ್ರ ಜೊತೆ, ನಮ್ಮ ಚಿಕ್ಕ ಸ್ವಾಮೀಜಿಯವ್ರ ಜೊತೆ ಕೂಡ ಅವರು ಭೈರವ ಮಂದಿರಕ್ಕೂ ಭೇಟಿ ಮಾಡಿದ್ರು. ಅದು ಭೇಟಿ ಮಾಡಿ ನಮ್ಮ ಪೂಜ್ಯ ಗುರುಗಳ ಸಮಾಧಿಯಾಗಿದೆ, ಅದು ಕೂಡ ಬಹಳ ಒಳ್ಳೆ ರೀತಿ ವಿನ್ಯಾಸ ಮಾಡಿದ್ದಾರೆ, ಒಳ್ಳೆ ರೀತಿ ಬಂದಿದೆ. ಅದು ಕೂಡ ಭೇಟಿ ಮಾಡಿ ಸ್ವಾಮೀಜಿಯವರ ನಾಳೆ ಕಾರ್ಯಕ್ರಮ ನಮ್ಮ ಸಮುದಾಯದ ಸಂಬಂಧಪಟ್ಟಂತೆ ಮತ್ತು ಆದಿಚುಂಚನಗಿರಿ ಮಠಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕಾರ್ಯಕ್ರಮ ಇದು ಯಶಸ್ವಿ ಆಗಬೇಕು. ಆ ದೃಷ್ಟಿಯಿಂದ ನಾನು ತಯಾರಿಯನ್ನು ನೋಡೋ ದೃಷ್ಟಿಯಿಂದ ಬಂದಿದ್ದೀನಿ. ನಾನು ಕೂಡ ನಾಳೆ ವೇದಿಕೆ ಮೇಲೆ ನಾನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಠದಿಂದ ನನಗೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಲೆಯಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ವೇದಿಕೆ ಮೇಲೆ ಇರ್ತೀನಿ. ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ಯಾರ್ಯಾರು ಮಠದ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯ ನಮ್ಮ ದೊಡ್ಡ ಸ್ವಾಮೀಜಿಯವರ ಆಶೀರ್ವಾದ ಪಡಿಬೇಕು ಅನ್ನೋ ಮನವಿಯನ್ನು ಕೂಡ ನಾನು ರಾಜ್ಯದ ಮೂಲೆ ಮೂಲೆಗಳಿರ್ತಕ್ಕಂಥ ಆದಿಚುಂಚನಗಿರಿ ಮಠದ ಭಕ್ತರಿಗೆ ವಿನಂತಿಯನ್ನು ಮಾಡ್ತೀನಿ.